ದಕ್ಷಿಣ ಕೊಲಂಬಿಯಾದಲ್ಲಿ 125 ಮಂದಿ ಪ್ರಯಾಣಿಸ್ತಾ ಇದ್ದಂಥ ಸೇನಾ ವಿಮಾನವು ಟೇಕ್ ಆಫ್ ಆದ ತಕ್ಷಣ ಪತನಗೊಂಡು ಪರಿಣಾಮ ಕನಿಷ್ಠ 66 ಮಂದಿ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರಂತೆ. ಗುಜರಾತ್ನ ವಿಧಾನಸಭೆಯಲ್ಲಿ ಸಿಎಂ ಭೂಪೇಂದ್ರ ಪಟೇಲ್ ಏಕರೂಪ ನಾಗರಿಕ ಸಂಹಿತೆ ಬಿಲ್ ಮಂಡನೆ ಮಾಡಿದ್ದಾರೆ. ಯುಸಿಸಿ ಬಿಲ್ನಲ್ಲಿ ಎಲ್ಲಾ ಧರ್ಮಗಳಿಗೂ ಮದುವೆ ವಿಚ್ಛೇದನ, ಸಹಜೀವನ, ಉತ್ತರಾಧಿಕಾರಕ್ಕೆ ಒಂದೇ ಕಾನೂನು ಇರಲಿದೆ. ಬಿಲ್ ಪಾಸ್ ಆದರೆ ಉತ್ತರಾಖಂಡ ಬಳಿಕ ಗುಜರಾತ್ ಯುಸಿಸಿ ಜಾರಿ ಮಾಡ್ತಾ ಇರುವ ರಾಜ್ಯವಾಗುತ್ತೆ. ತಮಿಳುನಾಡಿನಲ್ಲಿ ಅಣ್ಣಾಡಿಎಂಕೆಐ ಪಳನಿಸ್ವಾಮಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಚುನಾವಣೆ ಅಲ್ವಾ, ರೇಷನ್ ಕಾರ್ಡ್ ಹೊಂದಿರುವ ಮಹಿಳೆಗೆ ಉಚಿತ ರೆಫ್ರಿಜರೇಟರ್ ಅಂತೆ, ಸೂಪ್ ವಾರ್ಷಿಕ 3 ಸಿಲಿಂಡರ್ ಉಚಿತ ಅಂತೆ, 294 ಭರವಸೆ ಕೊಟ್ಬಿಟ್ಟಿದ್ದಾರಂತೆ. ಅಲ್ಲಿಗೆ ಮುಗಿದೋಯ್ತು. ಸುಪ್ರೀಂ ಕೋರ್ಟ್ ಇಂಥವಕ್ಕೆಲ್ಲ ಬ್ರೇಕ್ ಹಾಕಲೇಬೇಕಪ್ಪ. ಕಾಶ್ಮೀರದ ಪ್ರತ್ಯೇಕತಾವಾದಿ ದುಖತರನ್ ಇ ಮಿಲಾತ್ ಮುಖ್ಯಸ್ಥೆ ಆಸಿಯಾ ಅದ್ರಬಿಗೆ ಯುಎಪಿಎ ಕೇಸ್ನಲ್ಲಿ ದೆಹಲಿ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಆಸಿಯಾ ಇಬ್ಬರು ಸಹಚರರಾದ ಸೋಫಿ ಫಹ್ಮಿದಾ ಹಾಗೂ ನಹೀದಾ ನಸ್ರಿತ್ಗೆ 30 ವರ್ಷ ಜೈಲು ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಗಂಗಾ ನದಿಯ ದೋಣಿಯಲ್ಲಿ ಇಫ್ತಾರ್ ಕೂಟ ಆಯೋಜಿಸಿದ ಆರೋಪ ಹೊತ್ತಿರುವ 14 ಮುಸ್ಲಿಂ ಯುವಕರಿಗೆ ವಾರಣಾಸಿ ಕೋರ್ಟ್ ಜಾಮೀನನ್ನ ನಿರಾಕರಿಸಿದೆ. ಅಪರಾಧಗಳು ಗಂಭೀರ ಮತ್ತು ಜಾಮೀನು ರಹಿತವಾಗಿವೆ ಅಂತ ಕೋರ್ಟ್ ಹೇಳಿದೆ. ಆರೋಪಿಗಳು ದೋಣಿಯಲ್ಲಿ ಉಪವಾಸ ಮುರಿಯುತ್ತಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ಬಿಜೆಪಿ ಯುವ ಮೋರ್ಚಾದ ನಗರ ಘಟಕದ ಅಧ್ಯಕ್ಷ ರಜತ್ ಜೈಸ್ವಾಲ್ ಏನೋ ದೂರು ಕೊಟ್ಟಿದ್ದರು. ಮಸೀದಿ ವಿಚಾರದಲ್ಲಿ 2 ತಂಡಗಳ ನಡುವೆ ಮಾರಾಮಾರಿ ಏರ್ಪಟ್ಟಿರುವಂತಹ ಘಟನೆ ಮಂಗಳೂರಿನ ಉಳ್ಳಾಳ ಸಜೀವ ಪಡು ಎಂಬಲ್ಲಿ ನಡೆದಿದೆ. ಸಜೀವ ಪಡು ತಲೆಬೂಗರು ಬದ್ರಿಯಾ ಜುಮ್ಮಾ ಮಸೀದಿ ಬಳಿ 2 ತಂಡಗಳ ನಡುವೆ ಮಾರಾಮಾರಿ ಏರ್ಪಟ್ಟಿದೆ. ಬೆಂಗಳೂರಿನ ಐತಿಹಾಸಿಕ ಕರಗ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ. ತಿಗಳರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಧ್ವಜಾರೋಹಣ ಮೂಲಕ ಉತ್ಸವಕ್ಕೆ ಅಧಿಕೃತ ಚಾಲನೆ ಕೊಟ್ಟರು. ಒಟ್ಟು 11 ದಿನ ಕರಗ ಉತ್ಸವ ನಡೆಯುತ್ತೆ. ಈ ಬಾರಿ ಜ್ಞಾನೇಂದ್ರ ಸ್ವಾಮಿ ಕರಗ ಹೊತ್ತಾರೆ. ಸುಮಾರು 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಧಾರವಾಡ ತಾಲೂಕಿನ ರಾಮಪುರ ಅರಣ್ಯ ವ್ಯಾಪ್ತಿಯ ನಿರ್ಜನ ಪ್ರದೇಶದಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಕ್ಷೇತ್ರದ ಮಾಜಿ ಶಾಸಕ ಬಾಬುರಾವ ಬೋಳಶೆಟ್ಟಿ ಪುತ್ರ ರಾಜು ಬೋಳಶೆಟ್ಟಿ ಶವ ಕಾರ್ನಲ್ಲೇ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇದು ಪೂರ್ವ ನಿಯೋಜಿತ ಕೊಲೆ ಎಂಬ ಶಂಕೆ ವ್ಯಕ್ತವಾಗಿದೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತ ಅಲ್ಲ, ಅದು ವ್ಯವಸ್ಥಿತ ಕೊಲೆ ಅಂತ ಆರೋಪಿಸಿ ಬೆಂಗಳೂರಿನಲ್ಲಿ 0 ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಅಜಿತ್ ಪವಾರ್ ಅಳಿಯ ರೋಹಿತ್ ರಾಜೇಂದ್ರ ಪವಾರ್ ದೂರು ಕೊಟ್ಟಿದ್ದಾರೆ. ಹಾರಾಟದ ಅವಧಿ ಮುಗಿದಿದ್ದರೂ ಕೂಡ ವಿಮಾನ ಹರಡಿದ್ಯಾಕೆ ಅಂತ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿಯ ಐಪಿಎಲ್ನಲ್ಲಿ ಟೀಮ್ ಆರ್ಸಿಬಿಗೆ ನಮ್ಮ ಕೆಎಂಎಫ್ ನಂದಿನಿ ಸಾಥ್ ಕೊಟ್ಟಿದೆ. ಕನ್ನಡಿಗರ ಹೆಮ್ಮೆ ನಂದಿನಿ ಬ್ರ್ಯಾಂಡ್ ಅಧಿಕೃತ ಡೈರಿ ಪಾರ್ಟ್ನರ್ ಆಗಿದೆ. ನಂದಿನಿ ಉತ್ಪನ್ನವನ್ನು ದೇಶ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದೆ.